ಹಲೋ ಪ್ರೀತಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾರಾದರೂ ತುಂಬಾ ಬೇಜವಾಬ್ದಾರಿ ಅಂತ ಅನ್ನಿಸಿಕೊಳ್ಳುವ ವ್ಯಕ್ತಿ ಇದ್ದಾರಾ? ಹಾಗೆ ಮಾತಿಗೆ ಚುಚ್ಚು ಮಾತಾಡ್ತಾರೆ, ಅಸಹ್ಯವಾದ ಮಾತಾಡ್ತಾರೆ, ಸುಮ್ಮನೆ ಇದ್ದಕ್ಕಿದ್ದಂತೆ ತಿಂಗಳಲ್ಲಿ 15 ದಿವಸ ತುಂಬಾ ಓವರ್ ಆಕ್ಟಿವ್ ಆಗಿರ್ತಾರೆ, ಒಂದಷ್ಟು ದಿವಸ ಮುಚ್ಚಾಕೊಂಡು ಮನ್ಕೊಂಡ್ಬಿಡ್ತಾರೆ. ಅವರ ಮೂಡಲ್ಲಿ ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಅದರಿಂದ ನಿಮ್ಮ ಬದುಕು ಒಂದ್ ವೇಳೆ ನೀವೇ ಆತರ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಸುತ್ತಲಿನಲ್ಲಿ ಯಾರಾದ್ರೂ ಆತರ ಇದ್ದು ನೀವು ತುಂಬಾ ನೊಂದುಕೊಳ್ತಾ ಇದ್ರೆ, ಈ ಸಂಚಿಕೆ ನಿಮ್ಗಾಗಿ. ಇದು ಮಾನಸಿಕ ಆರೋಗ್ಯ ಮತ್ತೆ ಲೈಂಗಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಕಾರ್ಯಕ್ರಮ. ಇದು ನಾನು 1-2 ವರ್ಷ ಸತತವಾಗಿ ಈ ಬಗ್ಗೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಸ್ಕ್ರಿಪ್ಟ್ಗಳನ್ನ ಬರೆದಿದ್ದು, ಮತ್ತೆ ನನ್ನ ಜೀವನದಲ್ಲಿ ನಾನು ಇದನ್ನ ನೋಡಿ ಅನುಭವಿಸಿ ಅದಕ್ಕೆ ಪರಿಹಾರ ಕಂಡುಕೊಂಡಂತದ್ದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ನಿಮಗಾಗಿ. ಪೂರ್ತಿ ನೋಡಿ. ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಹಳಷ್ಟು ಮೂಡು ಸ್ವಿಂಗ್ ಆಗ್ತಾ ಇದೆ, ಅದು ನಮ್ಗೆಲ್ಲ ಮೂಡ್ ಅಪ್ಸೆಟ್ ಆಗುತ್ತೆ. ಒಂದ್ ದಿನದಲ್ಲಿ 4 ಬಾರಿ ಆಗ್ಬೋದು ಅಂತ ಅನ್ಕೊಡಿ. ಬೆಳಗ್ಗೆ ಎದ್ದಾಗ ಒಂಥರ ಮೂಡಿರುತ್ತೆ, ಮಧ್ಯಾಹ್ನ ಒಂಥರ ಮೂಡಿರುತ್ತೆ, ಸಂಜೆ ಒಂಥರ ಮೂಡಿರುತ್ತೆ. ಈ ತರ ನಮ್ಮ ಮೂಡು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಅದಕ್ಕೆ ಬೇರೆ ನಮ್ಮ ನಿರೀಕ್ಷೆಗಳು, ಬೇರೆಯವರ ಕ್ರಿಯೆಗಳು ಅದೆಲ್ಲ ಸೇರಿ ಆಗುತ್ತೆ ಅಲ್ವಾ? ಆದ್ರೆ ಒಂದು ಕಾಯಿಲೆ ಇದೆ. ಇದಕ್ಕೆ ಹೊರಗಿನ ಕಾರಣ ಇಲ್ಲ, ಒಳಗಡೆ ಕಾರಣ ಇಲ್ಲ. ಅಥವಾ ಅದು ಒಂದು ಕಾರಣ ಆಗ್ಬೋದು, ಆದ್ರೆ ಒಳಗಡೆ ಅವರಿಗೆ ಬಹಳಷ್ಟು ತೊಂದರೆ ಇದ್ದಿರಬಹುದು. ಅವರಿಗೆ ಒಂದು ಸಾರಿ ಅಪ್ಸೆಟ್ ಆದ್ರೆ 15 ದಿವಸ ಅವ್ರಿಗೆ ಅದರಿಂದ ಎದ್ದೇಳೋಕೆ ಸಾಧ್ಯ ಇಲ್ಲ. ಮುಚ್ಚಾಕೊಂಡು ಟೋಟಲಿ ಮನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಎದ್ದು ಯಾವ ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆಗದಷ್ಟು ಖಿನ್ನತೆಯನ್ನ ಅನುಭವಿಸ್ತಾರೆ ದೀರ್ಘಾವಧಿವರೆಗೆ. ಒಮ್ಮೆ ಅವರಿಗೆ ತುಂಬಾ ಕೆಲಸ ಮಾಡ್ಬೇಕು ಅಂತ ಅನ್ಸ್ಬಿಟ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಬಿಡ್ತಾರೆ. ಅದು ಸಾಧಕ ಬಾಧಕ, ತಪ್ಪು ಸರಿ ಯಾವುದರ ಅರಿವು ಇರೋದಿಲ್ಲ. ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ. ಒಂದೇನಾದ್ರೂ ಒಂದು ಮಾತಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಬಿಡ್ತಾರೆ. ಅದರ ಪರಿಣಾಮ ಒಳ್ಳೇದೋ ಕೆಟ್ಟದೋ, ತಮ್ಮ ಹೆಲ್ತ್ ಯಾವ ತರ ಆಗುತ್ತೆ ಅದ್ರ ಯಾವ ಇಹಪರ ಇರೋದಿಲ್ಲ. ಹಾಗೆ ಕೆಲಸ ಒಂದು ಕ್ರಿಯೆಯನ್ನ ಮಾಡಿಬಿಡ್ತಾರೆ, ಆಮೇಲೆ ಅನುಭವಿಸ್ತಾರೆ. ಈ ತರಹದ ಯಾರಾದ್ರೂ ವ್ಯಕ್ತಿಗಳಿದ್ರೆ ಈ ರೀತಿ 2 ಧ್ರುವಗಳ ಮಧ್ಯೆ, ಅಂದ್ರೆ ತುಂಬಾ ಖಿನ್ನತೆ ಮತ್ತು ತುಂಬಾ ಉತ್ಸಾಹ, ತುಂಬಾ ಲೋ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್, ತುಂಬಾ ಲೋ ಮೋಟಿವೇಶನ್, ಹೈ ಮೋಟಿವೇಶನ್, ಅದೇನು ಏನು ಅವಾಸ್ತವಿಕ, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಆ ತರ ಅವಾಸ್ತವಿಕ ಯೋಜನೆಗಳನ್ನ ಹಮ್ಮಿಕೊಳ್ಳುವುದು. ಈ ತರ 2 ಧ್ರುವಗಳ ಮಧ್ಯೆ ಮನಸ್ಸು ತೊಳಲಾಡುವುದಕ್ಕೆ ಈ ದ್ವಿವಿರುದ್ಧ 2 ಧ್ರುವಗಳ ಬೈಪೋಲಾರ್ ಅನ್ನುವಂತಹ ಮಾನಸಿಕ ಕಾಯಿಲೆ ಅಂತ ಹೇಳ್ತಾರೆ. ಈ ರೀತಿ 2 ಧ್ರುವಗಳ ಮಧ್ಯೆ ಮನಸ್ಸು ಲೋಲಾಕ್ ಹಾಗೆ ತಿರುಗೋದ್ರಿಂದ ಅದಕ್ಕೆ ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಈ ಬೈಪೋಲಾರ್ ಡಿಸಾರ್ಡರ್ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಬೈಪೋಲಾರ್ ಡಿಸಾರ್ಡರ್ 15ರಿಂದ 30 ಒಳಗಡೆ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಪ್ರಸ್ತುತ ಭಾರತದಲ್ಲಿ 9 ಕೋಟಿಗಿಂತಲೂ ಹೆಚ್ಚು ಜನರು ಬೈಪೋಲಾರ್ ಡಿಸಾರ್ಡರ್ ಇಂದ ಬಳಲುವರಿದ್ದಾರೆ ಅಂತ ಅಧ್ಯಯನ ವರದಿ ಮಾಡುತ್ತೆ. ಮೊದಲು 2011ರಲ್ಲಿ 0.1% ಈ ತೊಂದರೆ ಒಂದು ಜನಸಂಖ್ಯೆ ಇವತ್ತು 0.6ಗೆ ಏರಿದೆ. ನಮ್ಮ ಭಾರತದಲ್ಲಿ 0.6% ಜನಸಂಖ್ಯೆಗೆ ಏರಿದೆ. ಅಮೆರಿಕ ಈ ತೊಂದರೆಯನ್ನ ಅತಿ ಹೆಚ್ಚು ಅನುಭವಿಸ್ತಾ ಇರುವ ಜನಸಂಖ್ಯೆಯನ್ನ ಹೊಂದಿರೋದು. ಕೊನೆಯಲ್ಲಿ ಭಾರತ 10ನೇ ಸ್ಥಾನದಲ್ಲಿತ್ತು, ಇವಾಗ ಮೇಲಕ್ಕೆ ಹೋಗ್ತಾ ಇದೆ. ಇದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಬಂದಾಗ ಮುಖ್ಯವಾದ ಕಾರಣಗಳು ಈ ಬೈಪೋಲಾರ್ ಡಿಸಾರ್ಡರ್ಗೆ ಅಂತ ಹೇಳಲ್ಪಟ್ಟಿರುವಂಥವು. ಒಂದನೇದಾಗಿ ವಂಶವಾಳಿ.
ವಂಶಾವಳಿ ಅಂದ್ರೆ ಈ ಕಾಯಿಲೆ ಇರುವಂತಹ ವ್ಯಕ್ತಿಗಳ ಸಹೋದರ ಅಥವಾ ಸಹೋದರಿ, ತಂದೆ ಅಥವಾ ತಾಯಿ, ಅಥವಾ ಎಲ್ಲರೂ ಯಾರು ಹೀಗೆ ಈ ರೀತಿಯ ಒಂದು ಕ್ರಮವನ್ನ ವೈದ್ಯರು ನೋಟಿಫೈ ಮಾಡಿದ್ದಾರೆ, ಗಮನಿಸಿದ್ದಾರೆ. ಆದ್ರಿಂದ ಇದು ವಂಶಾವಳಿಯಲ್ಲಿ ಬಂದಿರುತ್ತೆ ಅಂತ ಹೇಳಲಾಗುತ್ತೆ. ಎರಡನೇದು, ಮೆದುಳಿನ ಸಂರಚನೆಯಲ್ಲಿ ಆಗುವಂತಹ ವ್ಯತ್ಯಾಸ. ಒಂದು ಚಿಕ್ಕದಲ್ಲಿ ಬಿದ್ದು ಏನೋ ಗಾಯಗಳಾಗಿರ್ಬಹುದು, ಮೆದುಳಿಗೆ ಪೆಟ್ಟಾಗಿರ್ಬಹುದು, ಅಥವಾ ಯಾವುದೇ ಒಂದು ಹಂತದಲ್ಲಿ ಮೆದುಳಿನ ಒಳಗಡೆ ಆ ಸಂರಚನೆಯಲ್ಲಿ ವ್ಯತ್ಯಾಸ ಆಗಿ ಸೆರಟೋನಿನ್ ಮತ್ತೆ ಡೋಪಮೈನ್ ಅಂತ ಯಾವುದು ನಮ್ಮ ಮೂಡನ್ನ ಕಂಟ್ರೋಲ್ ಮಾಡುತ್ತೆ, ಮನಸ್ಥಿತಿಯನ್ನ ನಿಯಂತ್ರಿಸುತ್ತೆ, ಆ ಒಂದು ರಸದೂತಗಳ ಕಾರ್ಯವೈಖರಿಯಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು. ಮೂರನೇ ಕಾರಣ ಮಾನಸಿಕ ಮತ್ತೆ ಪರಿಸರ. ಇಲ್ಲಿ ಪರಿಸರ ಹೇಗಿರುತ್ತೆ? ತುಂಬಾ ನೋವು ಕೊಡುವಂತಹ ಪರಿಸರ, ತುಂಬಾ ಹತ್ತಿಕ್ಕುವಂತಹ ಪರಿಸರ, ಹಾಗೆ ಧನಾತ್ಮಕ ಅಲ್ಲದೆ ಋಣಾತ್ಮಕ ದೃಷ್ಟಿಕೋನ ಇಟ್ಕೊಂಡು ಬೆಳೆಸುವಂಥದ್ದು, ಬಾಲ್ಯದಲ್ಲಿ ಆಗುವಂತಹ ದೌರ್ಜನ್ಯ, ಪ್ರಸ್ತುತದಲ್ಲಿ ಇರುವಂತಹ ವಾತಾವರಣ, ಇದು ಕೂಡ ಈ ಒಂದು ತೊಂದರೆಗೆ ಕಾರಣ ಆಗಬಹುದು. ನಾಲ್ಕನೆಯದಾಗಿ, ಯಾವುದಾದ್ರೂ ಅತಿಯಾದ ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯ ವ್ಯಸನ ಈ ತರದೆಲ್ಲ ಇದ್ದಾಗ ಹಾರ್ಟ್ ಅಟ್ಯಾಕು, ಮತ್ತೆ ಮೋರ್ ಓವರ್ ಥೈರಾಯ್ಡ್ ಗ್ರಂಥಿಯ ತೊಂದರೆ, ವಿಟಮಿನ್ B12 ಕೊರತೆ, ಇದರಿಂದ ಕೂಡ ಈ ಬೈಪೋಲಾರ್ ಡಿಸಾರ್ಡರ್ ಆಗಬಹುದು. ಮನೋವೈದ್ಯರು ನೋಟಿಫೈ ಮಾಡಿದ್ದಾರೆ, ಈ ತರ ಪ್ರಕರಣಗಳಲ್ಲಿ ಈ ಬೈಪೋಲಾರ್ ಡಿಸಾರ್ಡರ್ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಈ ತರ ಏನಾದ್ರೂ ಪರಿಸ್ಥಿತಿ ಆಗ್ಲೇ ಇದ್ದರೆ, ವಂಶಾವಳಿಯೋ, ದೃಷ್ಟಿಕೋನವೋ, ಪರಿಸರವೋ, ಅಥವಾ ಹವ್ಯಾಸವೋ, ವಂಶಾವಳಿಯೋ ಇದೆಲ್ಲ ಇದ್ದಾಗ, ಜೊತೆಗೆ ಜೀವನದ ಆಘಾತಗಳಾದಂತಹ ತುಂಬಾ ಪ್ರಿಯರ ದೂರವಾಗುವಿಕೆ, ಸಾವು ನೋವು, ಇದ್ದಕ್ಕಿದ್ದಂತೆ ಬಿಸ್ನೆಸ್ ಅಲ್ಲಿ ಆಗುವಂತಹ ಲಾಸು, ಹಾಗೆ ಯಾವುದೋ ಒಂದು ಮಾನಸಿಕ ಆಘಾತ, ಲೈಂಗಿಕ ದೌರ್ಜನ್ಯ, ಅಪಘಾತ, ಈ ತರದ್ದೆಲ್ಲ ಆದಾಗ ಈ ಒಂದು ತೊಂದರೆ ಉಲ್ಬಣಗೊಳ್ಳುತ್ತೆ ಮತ್ತು ಪ್ರತ್ಯಕ್ಷವಾಗುತ್ತೆ. ನಾವು ನೋಡ್ಬೋದು ಅದರ ಗಂಭೀರ್ಯ ಎಷ್ಟು ಅನ್ನೋದನ್ನ ಅವಾಗ ನೋಡ್ಬೋದು. ಬೈಪೋಲಾರ್ ಡಿಸಾರ್ಡರ್ ಆಗೋದು ಹೀಗೆ. ಆದ್ರೆ ಇದ್ರ ಲಕ್ಷಣ ಹೇಗಿರುತ್ತೆ ಅಂತ ನೀವು ಕೇಳ್ಬೋದು. ಲಕ್ಷಣ ನಾನು ಮೊದಲೇ ಹೇಳಿದ್ದೀನಿ, ಇದರಲ್ಲಿ ತುಂಬಾ ಸೌಮ್ಯವಾಗಿ ಅವ್ರಿಗೆ ಏನು ಕೆಲಸ ಮಾಡೋದಿಲ್ಲ. ಇಡೀ ದಿವಸ ಮನ್ಕೊಳ್ತೀನಿ ಅಂತಾರೆ. ಎದ್ದಷ್ಟೊತ್ತು ಬೇಡದೋದ್ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಅವಶ್ಯಕತೆ ಇಲ್ದೋದ್ರ ಬಗ್ಗೆ ಮಾತಾಡ್ತಾರೆ, ಒಂದೇ ಟಾಪಿಕ್ ಅಲ್ಲೇ ಮತ್ತೆ ಗಮನ ರಿಪೀಟ್ ಆಗಿ ಮಾತಾಡ್ತಾರೆ, ಬೇರೆಯವ್ರ ಗಮನವನ್ನ ಸೆಳೆದುಕೊಂಡು ಕೂತ್ಕೊಳ್ತಾರೆ. ಹಾಗೆ ಅವರ ದೃಷ್ಟಿಕೋನ ಬಹಳ ಋಣಾತ್ಮಕವಾಗಿರುತ್ತೆ. ಎಲ್ಲದಕ್ಕೂ ಅವರು ಧನಾತ್ಮಕವಾಗಿ ತೆಗೆದುಕೊಳ್ಳೋ ಬದಲು ಋಣಾತ್ಮಕ, ಅವ್ರು ನನ್ನನ್ನು ಪ್ರೀತಿ ಮಾಡಲ್ಲ, ಅವರು ನನ್ನನ್ನು ಇಷ್ಟಪಡಲ್ಲ, ಅವ್ರು ಮಾಡಿದ್ದೆಲ್ಲ ನನಗೆ ಕೆಟ್ಟದೇ ಮಾಡ್ತಾರೆ, ಈ ತರದ ಒಂದು ಭಾವನೆಯಲ್ಲಿ ಬೇರೆಯವರಿಗೆ ಅತಿಯಾದ ಚುಚ್ಚು ಮಾತನ್ನು ಹೇಳೋದು, ತುಂಬಾ ಕೆಟ್ಟದಾಗಿ ಬೈಯೋದು, ಆ ತರದ್ದೆಲ್ಲ ಮಾಡ್ತಾರೆ. ಆಮೇಲೆ ನಿದ್ದೆ ಮಾಡೋದಿಲ್ಲ. ಅತಿಯಾಗಿ ನಿದ್ದೆ ಮಾಡೋದು, ಖಿನ್ನತೆಯಲ್ಲಿದ್ದಾಗ ನಿದ್ದೆನೆ ಮಾಡದೇ ಇರುವಂತದ್ದು, ಖಿನ್ನತೆ ಇಲ್ಲದೆ ಹೋದಾಗ, ಖಿನ್ನತೆಯಲ್ಲಿದ್ದಾಗ ಇದೆಲ್ಲ ಮಾಡ್ತಾರೆ. ಅದು ಕೆಲಸ ಮಾಡದೇ ಇರುವಂತದ್ದು ಇದೆಲ್ಲ ಮಾಡ್ತಾರೆ. ಖಿನ್ನತೆ ಇಲ್ಲದೆ ವಿರುದ್ಧ ಉನ್ಮಾದದಲ್ಲಿದ್ದಾಗ ಅತಿಯಾಗಿ ಮಾತಾಡೋದು, ಒಂದು ಕಡೆ ಒಂದು ನಿಂತ್ಕೊಳಕೋದಿಲ್ಲ, ಅಲ್ಲಿ ಇಲ್ಲಿ ಓಡಾಡೋದು, 24 ಗಂಟೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಬೈಕ್ ಹತ್ಕೊಂಡು ಹೋಗೋದು, ಬಸ್ ಹಿಡ್ಕೊಂಡು ಹೋಗೋದು, ಮನೇಲಿ ಇಲ್ದೇ ಇರೋದು, ಅವ್ರನ್ನ ಹುಡ್ಕೊಂಡು ಬರೋದಕ್ಕೆ ನಾವು ಇಡೀ ಊರೆಲ್ಲ ಅಲಿಬೇಕು. ಅವರು ಇದ್ದಕ್ಕಿದ್ದಂತೆ ಎಲ್ಲೋ ಹೊರಟೋಗ್ಬಿಡ್ತಾರೆ, ಯಾರಿಗೂ ಹೇಳೋದಿಲ್ಲ, ಏನೋ ಒಂದು ರೀಸನ್ ತೆಕ್ಕೊಂಡು ಹೋಗ್ತಾರೆ. ಅವ್ರು ಹೇಳುವ ಕಾರಣ, ಅಯ್ಯೋ ಇವರೆಲ್ಲ ಅವರಿಗೆ ಮಾನಸಿಕ ಒಂದು ತೊಂದರೆ ಇದೆ ಅಂತ ಯಾರಿಗೂ ಅನಿಸೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಆ ರೀತಿ ಅವರ ಚಾಕಚಕ್ಯತೆಯ ಮಾತುಗಳಿರ್ತವೆ. ಅತಿಯಾದ ಸ್ಮಾರ್ಟ್ನೆಸ್ ಅಂತ ಹೇಳ್ತೀವಲ್ಲ, ಅತಿ ಸ್ಮಾರ್ಟ್ನೆಸ್ ತೋರಿಸ್ತಾರೆ. ಹಾಗೆ ಎಲ್ಲರ ಒಂದಿಗಿನ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ತರದ ಒಂದು ಉನ್ಮಾದ ಮತ್ತು ಖಿನ್ನತೆ ಇವುಗಳ ಮಧ್ಯದಲ್ಲಿರುವಾಗ ನಾವು ಆ ವ್ಯಕ್ತಿಯನ್ನ ಗುರುತಿಸಬೇಕು. ಖಿನ್ನತೆಯಲ್ಲಿದ್ದಾಗ ಆದಷ್ಟು ಬೇಗ ವೈದ್ಯರಲ್ಲಿ ಕರ್ಕೊಂಡು ಹೋಗಿ ಖಿನ್ನತೆಗೆ ಔಷಧಿಯನ್ನ ಕೊಡಿಸ್ಬೇಕು. ವೈದ್ಯರಲ್ಲಿ ಕರ್ಕೊಂಡು ಹೋಗೋದು ಬಹಳ ಕಡಿಮೆ. ಯಾವಾಗ? ಖಿನ್ನತೆ ಇದ್ದಾಗ. ಬೈದು 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 ಹಾಕ್ಬಿಡ್ತಾರೆ. ಇಲ್ಲ ಎಲ್ಲಿವರೆಗೆ ಅಂದ್ರೆ ಅವರ
ಆ ಒಂದು ಐಡ್ಲೆನೆಸ್ಸು, ಸೋಮಾರಿತನ ನೋಡಿ ಹೊಡೆದಾಕ್ಬಿಡ್ಬೇಕು, ಆ ಲೆವೆಲಿಗೆ ಆಗ್ಬಿಡುತ್ತೆ ಅವ್ರ ಜೊತೆಗಿದ್ದವ್ರಿಗೆ. ಅವಾಗ ಅದು ಸ್ವಲ್ಪ ದಿವಸ ಆದ್ಮೇಲೆ ಟ್ರಿಗ್ಗರ್ ಆಗಿ ಹಾಗೆ ಬಿಟ್ಮೇಲೆ ಉನ್ಮಾದಕ್ಕೆ ಬರುತ್ತೆ. ಈಗ ಉನ್ಮಾದಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಅದಾಗುತ್ತೆ, ಇದಾಗುತ್ತೆ, ಇನ್ನೇನೇನೋ ಭ್ರಮೆಗಳನ್ನ ಅವ್ರ ಮನಸ್ಸಲ್ಲಿ ಕಟ್ಕೊಂಡು ಅದಕ್ಕೆ ಹೋಗಿ ಇನ್ನೆಲ್ಲ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ. ಅದನ್ನೆಲ್ಲ ನಾವು ಜೊತೆಗಿರುವವರು ಗಮನಿಸ್ಬೇಕು. ಅಥವಾ ಯಾರಿಗೆ ಈ ತೊಂದರೆ ಇದೆ ಅವರಿಗೆ ಅವರೇ ಅರ್ಥ ಮಾಡ್ಕೋಬೇಕು, ನನ್ನ ಮನಸ್ಸಲ್ಲಿ ಈ ತರ ಯೋಚನೆಗಳು ಬರ್ತಾ ಇದೆ, ನಾನು ಇದನ್ನ ಗಮನಿಸ್ಬೇಕು ಅಂತ ಅವರು ತಿಳ್ಕೊಳ್ಬೇಕು. ಹೀಗೆ ಒಂದು ಅವರೇ ತಿಳ್ಕೊಳ್ಬೇಕು, ಇಲ್ಲ ಸುತ್ತಲಿರೋರಂತೂ ಆ ತರ ವ್ಯಕ್ತಿಗಳ ಬಗ್ಗೆ ಗಮನ ಇರ್ಬೇಕು. ಇದು ನಿಜವಾಗ್ಲೂ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಆ ವ್ಯಕ್ತಿಗಳ ಮೇಲೆ ಪ್ರೀತಿ ಇದ್ದಾಗ. ನೀವು ನಿಜವಾಗ್ಲೂ ಪ್ರೀತಿಸುವವರಾಗಿದ್ರೆ ಆ ವ್ಯಕ್ತಿಯನ್ನ ಕೂಡಲೇ ಮಾನಸಿಕ ತಜ್ಞರಲ್ಲಿ ಕರೆದುಕೊಂಡು ಹೋಗ್ತೀರಾ. ಮಾನಸಿಕ ತಜ್ಞರು ಏನ್ ಮಾಡ್ತಾರೆ, ಅವರನ್ನ ಜೊತೆಗಿಟ್ಕೊಂಡು ಅವರಿಗೆ ಯಾವ ತೊಂದರೆ ಇದೆ, ಖಿನ್ನತೆಯೋ, ಪ್ಯಾರಾನೋಯೋ ಅಥವಾ ಬೈಪೋಲಾರೋ ಯಾವ್ದಿದೆ ಅವರಿಗೆ ತೊಂದರೆ ಅಂತ ನೋಡಿ ಅವರ ಲಕ್ಷಣಗಳನ್ನೆಲ್ಲ ತಹಬಂದಿಗೆ ತರುವಂತಹ ಔಷಧಗಳನ್ನ ಕೊಡ್ತಾರೆ. ಲಕ್ಷಣಗಳೆಲ್ಲ ತಹಬಂದಿಗೆ ಬಂದ ಮೇಲೆ ಅವರಿಗೆ ಕಾಯಿಲೆಗೆ ಅವರ ಯಾವ ರಸದೂತಗಳ ಬಗ್ಗೆ ಅವರಿಗೆ ತೊಂದರೆ ಇದೆ, ಏನ್ ತೊಂದರೆ ಇದೆ ಅದನ್ನ ನೋಡಿ ಅದಕ್ಕೆ ಔಷಧಿಯನ್ನ ಕೊಡ್ತಾರೆ. ಈ ಔಷಧಿ ತೆಗೆದುಕೊಳ್ಳುವ ಅವಧಿ ವರ್ಷಗಳ ಕಾಲ ಆಗಿರುತ್ತೆ. ಆದ್ರಿಂದ ಯಾವ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ, ವೈದ್ಯರ ಶಿಫಾರಸ್ ಇಲ್ಲದೆ ಔಷಧವನ್ನ ನಿಲ್ಲಿಸಕೂಡದು. ಇದು ಔಷಧ ಅಡಿಕ್ಟ್ ಮಾಡುವಂತಹದ್ದಾಗಿರೋದಿಲ್ಲ. ಯಾಕೆಂದ್ರೆ ಈ ಬೈಪೋಲಾರ್ ಡಿಸಾರ್ಡರ್ ಏನಿದೆ ಅದು ಗುಣಪಡಿಸಬಹುದಾದ ಕಾಯಿಲೆ ಅಂತ ನಾನು ಹೇಳೋದಲ್ಲ, ವೈದ್ಯರು ಹೇಳೋದು. ಆದ್ರಿಂದ ಸರಿಯಾಗಿ ಔಷಧವನ್ನ ತೆಗೆದುಕೊಂಡ್ರೆ, ವೈದ್ಯರು ಹೇಳಿದಷ್ಟು ಕಾಲ ಔಷಧವನ್ನ ತೆಗೆದುಕೊಂಡ್ರೆ ಈ ಕಾಯಿಲೆಯಿಂದ, ಈ ತೊಂದರೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು. ಜೊತೆಗೆ ಟ್ರಿಗ್ಗರಿಂಗ್ ಫ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ, ಅಪಾಯಕಾರಿ ಅಂಶಗಳು, ಉದಾಹರಣೆಗೆ ಜೀವನದಲ್ಲಿ ನಿರಂತರವಾಗಿ ಒಂದು ಸ್ಟೆಬಿಲಿಟಿ ಅಂತ ಏನ್ ಹೇಳ್ತೀವಿ, ಆರ್ಥಿಕವಾದ ಏರಿಳಿತ ಇಲ್ಲದೆ ಇರುವಂತಹದ್ದು, ಒಂದೇ ರೀತಿಯ ಜೀವನ ಶೈಲಿ, ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳೋದು, ರಾತ್ರಿ ಇಷ್ಟು ಗಂಟೆಗೆ ಮಲ್ಕೊಳ್ಳೋದು, ನಿದ್ದೆ ಮತ್ತು ಊಟವನ್ನ ಸರಿಯಾದ ಸಮಯಕ್ಕೆ ಮಾಡೋದು ಬಹಳ ಮುಖ್ಯ. ಈ ತೊಂದರೆ ಇರೋರು ಯಾವ ಕಾರಣಕ್ಕೂ ಅದನ್ನ ನೆಗ್ಲೆಕ್ಟ್ ಮಾಡಕೂಡದು. ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ, ನಿದ್ದೆ ಮತ್ತೆ ಊಟದಲ್ಲಿ ತೊಂದರೆ ಆದ್ರೆ ಈ ಕಾಯಿಲೆ ಹೆಚ್ಚು ಟ್ರಿಗ್ಗರ್ ಆಗಿ ಮತ್ತೆ ಮತ್ತೆ ಬರುವ ಸಾಧ್ಯತೆ ಹೆಚ್ಚು. ಆದ್ರಿಂದ ಅತಿಯಾದ ಒತ್ತಡ, ಅತಿಯಾದ ಸುಸ್ತು, ಊಟ ಮತ್ತೆ ಇದೆಲ್ಲ ಹಸುವಾಕೊಂಡಿರೋದು ಅಥವಾ ದೇಹ ಬಳಲೋದು ಅಂತದ್ದನ್ನೆಲ್ಲ ಮಾಡಿಕೊಳ್ಕೂಡುದು. ಬದಲಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಭದ್ರವಾದ ಜೀವನ ಕಟ್ಟಿಕೊಡೋದು, ಹಾಗೆ ಊಟ, ತಿಂಡಿ, ನಿದ್ದೆ ಎಲ್ಲ ಒಂದು ಸರಿಯಾದ ಕ್ರಮದಲ್ಲಿ ಆಗುವಂಥದ್ದು, ಅತಿಯಾದ ಜವಾಬ್ದಾರಿ, ಅತಿಯಾದ ಒಂದು ಒತ್ತಡದಲ್ಲಿ ಕೆಲಸ ಮಾಡದೆ ಹದವಾದ ಒತ್ತಡದಲ್ಲಿ ಜೀವನವನ್ನ ನಡೆಸೋದು ಬಹಳ ಮುಖ್ಯ. ಇಲ್ಲಿ ಯಾವುದೋ ಒಂದು ಬಾಸ್ ಅಥವಾ ಇನ್ನೇನೋ ಆಗುವುದು, ಮಹತ್ವಾಕಾಂಕ್ಷೆ ಇದೆಲ್ಲ ಇರಬಹುದು ವ್ಯಕ್ತಿಗೆ. ಆದರೆ ತನ್ನ ಈ ಕಾಯಿಲೆಯ ಅರಿವಿದ್ದು ತನ್ನೊಳಗೆ ತಾನು ಆ ಭಾವನೆಗಳನ್ನ ಹೇಗೆ ನಿಯಂತ್ರಿಸ್ಕೋಬೇಕು, ತನ್ನ ಇತಿಮಿತಿಯನ್ನ ಅರ್ಥ ಮೇಲೆ ಈ ಮಹತ್ವಾಕಾಂಕ್ಷೆಗೆ ತೆರಳಬಹುದು. ಅಲ್ಲೂ ಕೂಡ ಪ್ರತಿ ನಿಮಿಷ ತನ್ನನ್ನ ತಾನು ನಿಗಾದಲ್ಲಿಟ್ಕೊಂಡು ಬೇರೆಯವ್ರ ಹತ್ರ ಹೇಳಿ, ಅವ್ರ ಹತ್ರ ಮಾತ್ರೆಗಳನ್ನ ಕೊಟ್ಟಿಟ್ಟು, ತನ್ನ ಕಾಯಿಲೆ ಬಗ್ಗೆ ತಿಳಿಸಿ, ಅವರು ಆಗಾಗ ಇವರನ್ನ ಮಾನಿಟರ್ ಮಾಡೋ ತರ, ಅಂದ್ರೆ ಗಮನಿಸ್ತಾ ಇರೋ ತರ ನೋಡ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯ ಆಗುತ್ತೆ. ಅವಾಗ ಈ ಕಾಯಿಲೆ ಅಥವಾ ಈ ತೊಂದರೆಯಿಂದ ಸಂಪೂರ್ಣವಾಗಿ ರೋಗಿ ಆರಾಮಾಗಿರ್ತಾನೆ, ಒಳ್ಳೆ ಕ್ವಾಲಿಟಿಯ ಬದುಕನ್ನ, ಒಳ್ಳೆ ಗುಣಮಟ್ಟದ ಬದುಕನ್ನ ಅನುಭವಿಸುವನಾಗ್ತಾನೆ. ಜೊತೆಗೆ ಅವನ ಜೊತೆ ಇರ್ತಾರಲ್ಲ ಪ್ರತಿನಿತ್ಯ ಆತನೊಂದಿಗೆ ಹೆಣಗಾಡುವಂಥವರು, ಅವರು ಕೂಡ ಒಳ್ಳೆಯ ನೆಮ್ಮದಿಯ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಿಯಮಿತವಾಗಿ ಕೆಲಸಕ್ಕೆ ಹೋಗದ ಒಬ್ಬ ವ್ಯಕ್ತಿ, ಪ್ರತಿ ನಿಮಿಷ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ವ್ಯಕ್ತಿ, ಮಾತ್ರೆಗಳನ್ನ ತೆಗೆದುಕೊಂಡು ಈ ಕಾಯಿಲೆ ಗುಣವಾದಾಗ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಬಲ್ಲವನಾಗ್ತಾನೆ. ತನ್ನ ಕೆಲಸ, ಬೇರೆಯವ್ರ ಕೆಲಸ, ಒಂದು ನಿರ್ದಿಷ್ಟ ಜವಾಬ್ದಾರಿಯನ್ನ ಹೊರತುಕೊಂಡು
ಸರಿಯಾಗಿ ಕೆಲಸ ಮಾಡಬಲ್ಲವನಾಗ್ತಾನೆ. ಆಗ ಅವರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ರೆ ಸಾಕು, ಅವ್ರ ಜೀವನ ತುಂಬಾ ಚೆನ್ನಾಗಾಗುತ್ತೆ. ಇದು ಈ ನಾನು ಫಸ್ಟ್ ಹೇಳಿದ್ನಲ್ಲ, ಆ ತರ ಏನಾದ್ರೂ ನಿಮ್ಮ ಮನೆಯಲ್ಲಿ ನೀವೇ ಏನಾದ್ರೂ ತೊಂದರೆಗೆ ಒಳಗಾಗಿದ್ರೆ, ನಿಮ್ಮ ಹತ್ತಿರದವರಿಂದ ನಿಮ್ಗೆ ಈ ತರದ ತೊಂದರೆ ಆಗ್ತಾ ಇದ್ರೆ, ದಯವಿಟ್ಟು ಇದನ್ನ ಗಮನಿಸಿ. ನೀವು ಔಷಧಿ ಕೊಟ್ಟ ಹೇಳಿದ್ಕೆಲ್ಲಿ ಅವರು ಬಿದ್ದು ಬಿದ್ದು ನಿದ್ದೆ ಮಾಡ್ತಾರೆ ಅಂತ ನಿಮ್ಗೆ ತುಂಬಾ ತಲೆ ಬಿಸಿ ಆದ್ರೆ, ಅವರ ಸುತ್ತಲಿನ ವಾತಾವರಣ ಹೇಗಿದೆ, ಅವರ ವೈಯಕ್ತಿಕ ಬದುಕು ಹೇಗಿದೆ, ಅವರ ಕೆಲಸದಲ್ಲಿ ಏನು ಒತ್ತಡ ಇದೆ, ಅದನ್ನೆಲ್ಲ ಪತ್ತೆ ಹಚ್ಚಿ ಅದಕ್ಕೆ ಒಂದು ಒಳ್ಳೆಯ ರೆಮಿಡಿ, ಪರಿಹಾರವನ್ನ ಕಂಡು ಹಿಡಿದುಕೊಡಿ. ಜೊತೆಗೆ ಅವ್ರಿಗೊಂದು ಔಷಧವನ್ನ ಕೊಡಿಸಿ, ಸರಿಯಾದ ರೀತಿಯಲ್ಲಿ ಔಷಧವನ್ನ ಕೊಡಿಸಿ. ಔಷಧಿ ಮತ್ತು ಅವರ ಜೀವನ ಬದಲಾವಣೆಯಿಂದ ಆ ಕಾಯಿಲೆಯಿಂದ ಅವರು ಮುಕ್ತರಾಗಿ ಅವರು ಒಂದು ಎಲ್ಲರಂತೆ ಬದುಕುವ ಹಾಗಾಗುತ್ತೆ. ಅವರು ಸುತ್ತಲೂ ಇರುವ ನೀವು ಕೂಡ ನಿಮ್ಮ ಬದುಕಿನ ಬಗ್ಗೆ ಗಮನ ಕೊಡೋದಕ್ಕಾಗುತ್ತೆ. ನಿಮ್ಮ ಒಂದು ಸುಖ ಸಂತೋಷದ ಗುಣಮಟ್ಟ ಹೆಚ್ಚಾಗುತ್ತೆ. ಆದ್ರಿಂದ ಈ ಬೈಪೋಲಾರ್ ಡಿಸಾರ್ಡರ್ ಅನ್ನೋದು ಬಹಳ ಸೂಕ್ಷ್ಮವಾದ ಒಂದು ಹಂತ. ಒಂದ್ ವೇಳೆ ಉನ್ಮಾದದಲ್ಲಿದ್ದು ಎಲ್ಲೆಲ್ಲೋ ಓಡ್ ಹೋಗ್ತಾ ಇದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ಆ ತರದೆಲ್ಲ ಇದ್ದಾಗ ಯಾವುದೇ ಕಾರಣಕ್ಕೂ ಅವರೊಂದಿಗೆ ವಾಗ್ವಾದವನ್ನ ಮಾಡಬಾರ್ದು. ಅವರು ಹೇಳುವ ಋಣಾತ್ಮಕ ಅಂಶ, ನೀನ್ ಕೆಟ್ಟವ, ನೀನು ದರಿದ್ರದವಳು, ಆಮೇಲೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಬೈದ್ಬಿಡ್ತಾರೆ, ಅದನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು. ಮೂರನೇದಾಗಿ ಅವರು ಯಾವುದೇ ಟ್ರಿಗ್ಗರಿಂಗ್ ಅಂಶ, ಅವ್ರಿಗೆ ಸಿಟ್ಟು ಬರೋ ತರ ನಡ್ಕೊಳ್ಳೇಬಾರ್ದು. ಅವ್ರಿಗೆ ಸಿಟ್ಟು ಬಂದ್ರೆ ಏನ್ ಬೇಕಾದ್ರೂ ಡಿಸ್ಟ್ರಾಯ್ ಮಾಡ್ಬೋದು. ಆ ತರದ ಒಂದು ಭಯಂಕರ ಅಪಾಯದ ಆ ಮಟ್ಟಕ್ಕೆ ಅವರು ಹೋಗ್ಬಿಟ್ಟಿರ್ತಾರೆ. ಅಂತಹದೆಲ್ಲವನ್ನ ನಾವು ನಿಯಂತ್ರಣದಲ್ಲಿರ್ಬೇಕಾದ್ರೆ ಮುಖ್ಯವಾಗಿ ಅವ್ರನ್ನ ಪ್ರೀತಿ ಮಾಡ್ಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಮಕ್ಕಳಂತ ಆಗಿರುವ ಅವರನ್ನ ನಿಯಂತ್ರಿಸಕ್ಕೆ ಒಂದು ಹಂತಕ್ಕೆ ತಂದು ಅವರೊಂದಿಗೆ ತುಂಬಾ ಉನ್ಮಾದದಲ್ಲಿದ್ದಾಗ ವಾಕಿಂಗ್ ಹೋಗೋದು, ಅವರನ್ನ ಡ್ಯಾನ್ಸ್ ಮಾಡಿಸೋದು, ಈ ತರ ಮಾಡೋದ್ರಿಂದ ಅವರಿಗೆ ಉತ್ಸಾಹ, ತುಂಬಾ ಎನರ್ಜಿ ಹೆಚ್ಚಾಗಿರುತ್ತಲ್ಲ, ಇದನ್ನೆಲ್ಲ ನಾವು ಮೈ ಮೇಲೆ ಬಂದಿದೆ ಹಂಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಮಂತ್ರ ಮಾಟ ಎಲ್ಲ ಮಾಡೋದಿದೆ ಎಲ್ಲ ಎಷ್ಟೋ ಕಡೆ. ಅದೆಲ್ಲ ತಪ್ಪು. ಅದ್ರ ಬದಲು ಅವರಿಗೆ ಫುಲ್ ಮನೆ ಒಳಗೆ ಚೆನ್ನಾಗಿ ಯಾವ್ದಾದ್ರು ಹಾಡ್ಗಿಡ್ ಹಾಕಿ ಚೆನ್ನಾಗಿ ಕುಣಿಸಿ, ಅಥವಾ ಜೋರಾಗಿ ಒಂದ್ 4 ರೌಂಡ್ ವಾಕಿಂಗ್ ಮಾಡಿಸಿ, ಅದರಿಂದ ಅವ್ರ ಎನರ್ಜಿ ಫುಲ್ ಡೌನ್ ಆಗುತ್ತೆ. ಅವಾಗ ಅವರಿಗೆ ಸ್ವಲ್ಪ ಕುತ್ಕೊಂಡು ಊಟ ಮಾಡೋದಕ್ಕೂ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಕಾನ್ಸಂಟ್ರೇಟ್ ಮಾಡಿ 2 ತುತ್ತು ಊಟ ಮಾಡೋದಕ್ಕಾಗೋದಿಲ್ಲ. ಅವಾಗ ತಕ್ಷಣಕ್ಕೆ ಅವರಿಗೆ ಅಸಿಡಿಟಿ ಆಗೋದಂಗೆ ಒಂದು ಜ್ಯೂಸು, ಏನಾದ್ರೂ ಹಣ್ಣು, ಆಪಲ್ ಅಂತದ್ದು ಹಣ್ಣು, ಅಥವಾ ತಕ್ಷಣಕ್ಕೆ ತಿನ್ನುವಂಥದ್ದು ಅವ್ರಿಗೆ ತಿನ್ನಕ್ಕಾಗಬೇಕು, ಆದ್ರೆ ಅದು ಬೇಗ ಮುಗಿಬೇಕು. ಆ ತರದ್ದು ಏನಾದ್ರೂ ಪಾಸ್ತಾ, ಆ ತರ ಸಣ್ಣ ಸಣ್ಣದು ತಿಂಡಿಗಳು, ಕುರುಕುರು ತಿಂಡಿ ಅಥವಾ ನೀರು, ಜ್ಯೂಸು, ಈ ತರದ ತಕ್ಷಣ ಹಾಲು, ಈ ತರದ್ದು ಕೊಟ್ಬಿಟ್ಟು ಅವರಿಗೆ ನಿದ್ದೆ ಮಾಡೋದಕ್ಕೆ ಬಿಡ್ಬೇಕು. ಹಗಲಲ್ಲಿ ರಾತ್ರಿಯಲ್ಲಿ ಯಾವಾಗ ಅವರು ನಿದ್ದೆ ಮಾಡ್ಬೇಕು ಅಂತ ಒಂದು 10 ನಿಮಿಷ ಮನ್ಕೊಂಡ್ರು ಡಿಸ್ಟರ್ಬ್ ಇಲ್ಲದಂಗೆ ನಿದ್ದೆ ಮಾಡಿಸಿ ನಿಧಾನಕ್ಕೆ ಶಾಂತಗೊಳಿಸಿ, ಆಮೇಲೆ ವೈದ್ಯರನ್ನ ಭೇಟಿ ಮಾಡಿ ಔಷಧವನ್ನ ಕೊಡಿಸಿ ಮುಂದಿನ ಕೆಲಸ ಅಂದ್ರೆ ಔಷಧ ರಿಹ್ಯಾಬಿಲಿಟೇಷನ್ ಅವರಿಗೆ ಒಂದು ಹಂತಕ್ಕೆ ಬರುವವರೆಗೆ ಅವರ ಸಹಾಯಕ್ಕೆ ನಿಂತ್ಕೊಳ್ಳೋದು ಉಳಿದವರ ಜವಾಬ್ದಾರಿಯಾಗಿರುತ್ತೆ. ಈ ತರ ಬೈಪೋಲಾರ್ ಡಿಸಾರ್ಡರ್ ಇರುವಂತವರನ್ನ ನೋಡಿಕೊಳ್ಳೋದು, ಅವರಿಗೆ ಕಾಯಿಲೆ, ಟ್ರೀಟ್ಮೆಂಟು, ಇದೆಲ್ಲದ ಒಳನೋಟಾಗಿತ್ತು. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದನ್ನ ಯಾರ್ಯಾರಿಗೆ ಸಾಧ್ಯ ಇದೆ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಗೆ ತಿಳಿದವರಲ್ಲಿ ಯಾರಿಗಾದ್ರೂ ಈ ತರ ತೊಂದರೆ ಇದ್ರೆ ದಯವಿಟ್ಟು ಈ ಮಾಹಿತಿಯನ್ನ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗ್ಲಿ, ಅದರಿಂದ ಅವ್ರ ಬದುಕು ಒಳ್ಳೆಯ ರೀತಿಗೆ ಮೇಲೆ ಇರಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ನಮಸ್ಕಾರ.